ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಸಂಜೆ 6 ಗಂಟೆ ಆಗಿದೆ. ಇವಾಗ ನಾನು ಮನೆಯೊಳಗೆಲ್ಲ ಕಸನೆಲ್ಲ ಗುಡಿಸ್ಕೊಂಬಂದು ಈಚೆ ಕಸ ಎಲ್ಲ ಗುಡಿಸ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಟೋರಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್, ಹಾಗೆಯೇ ನಾವು ಈ ಸಲ ಹೊಲದೊಳಗೆಲ್ಲ ಅಲಸಂದೆ ಕಾಳನ್ನ ಹಾಕಿದ್ದೀವಿ. ನೋಡಿ, ಮಳೆ ಊದಿದ್ದೆಲ್ಲ ಚೆನ್ನಾಗಿ ಹುಟ್ಟಿದ್ದಾವೆ, ಹೆಂಗೆ ಕಾಣಿಸ್ತಾ ಇದ್ದಾವೆ. ಅಲಸಂದೆ ಕಾಳು ಮತ್ತು ನಾವು ಹೆಸ್ರು ಗಿಡ ಇವೆರಡನ್ನೂ ಸಹ ಹಾಕಿದ್ದೀವಿ. ಮಳೆ ಅವಾಗೆಲ್ಲ ಹಾಕಿದ್ದ ಒಂದು ವಾರ ಮಳೆನೇ ಹುಯ್ದಿರಲಿಲ್ಲ. ಇವಾಗ ಚೆನ್ನಾಗಿ ಮಳೆ ಹುಯ್ದಿರೋದ್ರಿಂದ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಹಸು ಇಟ್ಕೊಂಬಂದಿರಲಿಲ್ಲ. ಇವಾಗ ನಾನು ಇಟ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಅಮ್ಮಣ್ಣ, ಹೋಗ ಸೈ ಇಟ್ಕೊಂಬ, ಹೋಗ ನೀನು ಇಟ್ಕೊಂಬೋಗು, ಹೋಗಿ ಇಟ್ಕೊಂಬ. ಫ್ರೆಂಡ್ಸ್, ಹಾಗೆಯೇ ಹಸು ಎಲ್ಲ ಇಟ್ಕೊಂಬಂದು ಕಟ್ಟಾಯಿತು. ಇವಾಗ ನಾನು ಕೈ ಕಾಲೆಲ್ಲ ತೊಳ್ಕೊಂಬಂದು ಮುಖ ಎಲ್ಲ ವಾಶ್ ಮಾಡ್ಕೊಂಬಂದು ಇವಾಗ ದೀಪನ ಹಚ್ಚೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇದಾದಮೇಲೆ ನೆಕ್ಸ್ಟ್ ನಾನು ನೈಟ್ ಏನು ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಡುಗೆ ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನಾನು ಸಿಂಪಲ್ಲಾಗಿ ಒಂದು ಕ್ರೀಮು, ಫೇರ್ ಆ್ಯಂಡ್ ಲವ್ಲಿ, ನೆಕ್ಸ್ಟ್ ಒಂದು ಪಾಂಡ್ಸ್ ಪೌಡ್ರು ಅಷ್ಟೇ ನಾನು ಯೂಸ್ ಮಾಡೋದು. ಹೆಚ್ಚು ಫ್ರೆಂಡ್ಸ್, ಹಾಗೆಯೇ ಮನೆಯೊಳಗೆ ಏನೋ ಒಂಥರ ತುಂಬ ವಿಚಿತ್ರವಾಗಿ ಸೌಂಡ್ ಆಗ್ತಾಯಿತ್ತು. ನೋಡಿ, ಏನೋ ಹುಳ ಇರ್ಬೋದು, ಏನು ಅಂತ ಗೊತ್ತಾಗ್ತಾ ಇಲ್ಲ. ವಿಡಿಯೋದಲ್ಲಿ ನಿಮಗೂ ಸಹ ಕೇಳಿಸ್ತಾ ಇದೆ ಅನಿಸುತ್ತೆ. ಫುಲ್ಲು ಸೌಂಡು ಅಂತೂ ಸಖತ್ತು ಸೌಂಡಾಗಿತ್ತು ಹೇಳಬೇಕು ಅಂತ ಅಂದರೆ. ನೋಡಿ, ಈ ಸೈಡ್ ಬಂದೆ, ಈ ಸೈಡು ಸೌಂಡ್ ನಿಂತೋಯ್ತು. ನಾನು ಮಾತಾಡೋದು ಕೇಳಿಬಿಟ್ಟು ಸೌಂಡೇ ನಿಂತೋಯ್ತು. ಫ್ರೆಂಡ್ಸ್, ಇವತ್ತು ನಾನು ಸಂಜೆ ಊಟಕ್ಕೆ ಹಾಲು ಬಜ್ಜಿ ಮಾಡ್ತಾಯಿದ್ದೀನಿ. ಹಾಲಿನ ಸಾರು ತುಂಬಾ ಚೆನ್ನಾಗಿರುತ್ತೆ. ಹಾಲಿನ ಸಾರು ಮತ್ತು ಹೆಲ್ತಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಇವಾಗ ನೋಡಿ, ನಾನು ಹಾಲು ಸಾಂಬಾರು ಮಾಡೋದಕ್ಕೆ ಒಂದು 5 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ನೋಡಿ, ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದ್ದೀನಿ, ನೀರು ಹಾಕ್ಬಿಟ್ಟು ನೆನೆಹಾಕಿದ್ದೀನಿ. ಮತ್ತು ತೆಂಗಿನಕಾಯಿ, ಇದರಲ್ಲಿ ನಾನು ಎಲ್ಲನೂ ಹಾಕ್ಕೊಳ್ಳಲ್ಲ, 1-2 ಪೀಸ್ ತೆಂಗಿನಕಾಯಿ ಹಾಕ್ಕೊಳ್ತೀನಿ. ಇವಾಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೊಳ್ತೀನಿ. ಮತ್ತು ಜೀರಿಗೆ ಮೆಣಸು ಅಷ್ಟೇ, ಜೀರಿಗೆ ಮೆಣಸನ್ನು ಹಾಕ್ತೀನಿ. ನೋಡಿ, ಇವಾಗ ನೋಡಿ, ಮಿಕ್ಸಿ ಜಾರಿಗೆ ಇಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆಯೇ ಇದೊಂದು 2 ಪೀಸು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಹಾಗೆಯೇ ಅಕ್ಕಿನೂ ಸಹ ನೋಡಿ, ಇಷ್ಟು ಅಕ್ಕಿ ಹಾಕಿದೆ ನಾನು. ಈ ಅಕ್ಕಿನೂ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇದನ್ನು ಸಹ ಇವಾಗ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು.
ಫ್ರೆಂಡ್ಸ್ ಹಾಗೇನೆ ಇವಾಗ ಒಂದು ಪಾತ್ರೆನ ಇಟ್ಟಿದ್ದೀನಿ. ನಾನು ಮಸಾಲೆನ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಈಗ ಎಣ್ಣೆ ಹಾಕಿದ ಮೇಲೆ ನೋಡಿ ರುಬ್ಕೊಂಬಂದಿರೋ ಮಸಾಲೆನ ಇವಾಗ ಹಾಕ್ತೀನಿ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಹಾಲಿನ ಸಾಂಬಾರು. ಒಂದ್ಸಲಿ ಟ್ರೈ ಮಾಡಿ. ಸಿಂಪಲಾಗಿ ಮಾಡ್ಬೋದು. ಮನೇಲಿ ಹಾಲು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಈ ಥರ ದಿಢೀರಂತ ಸಾಂಬಾರು ಮಾಡ್ಕೋಬೋದು. ನೀರನ್ನ ಹಾಕಿದ್ದೀನಿ. ಇದು ಸ್ವಲ್ಪ ಒಂದು ಕುದಿ ಬೆಂದಾದ್ಮೇಲೆ ನಾನು ಇದಕ್ಕೆ ಹಾಲನ್ನ ಹಾಕ್ತೀನಿ. ನೋಡಿ ಇದು ಸ್ವಲ್ಪ ಗಟ್ಟಿ ಇದೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿದ್ದೀನಿ. ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗೆಯೇ ಇದಕ್ಕೆ ಒಂದು ಆಲೂಗೆಡ್ಡೆ ಇದ್ದರೆ ಕುಯ್ದು ಹಾಕಿದ್ರೆ ಆಲೂಗೆಡ್ಡೆ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಕಟ್ ಮಾಡಿ ಹಾಕಿದರೆ, ಆಲೂಗೆಡ್ಡೆ ಇಲ್ಲ ಅದರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಆಲೂಗೆಡ್ಡೆನ ಸೇರಿಸ್ಕೋಬೋದು. ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಈಗ ಉಪ್ಪನ್ನ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ತೀನಿ. ಆಮೇಲೆ ನೆಕ್ಸ್ಟು ಇದು ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ನಾನು ಹಾಲನ್ನ ಸೇರಿಸ್ತೀನಿ. ಹಾಗೆಯೇ ಈ ಸೈಡು ಅನ್ನಕ್ಕೂ ಇಡ್ತೀನಿ ಕುಕ್ಕರ್ಗೆ. ಇವಾಗ ಇದು ಚೆನ್ನಾಗಿ ಒಂದು 2 ಕುದಿ ಬೆಂದಾದಮೇಲೆ ಇದಕ್ಕೆ ಹಾಲು ಸೇರಿಸಿದ್ರೆ ಮುಗೀತು. ಹಾಲು ಸೇರಿಸಿ ಒಂದು 2 ನಿಮಿಷ ಬೇಯಿಸಿದರೆ ಸಾಕು. ರುಚಿಯಾಗಿ ಹಾಲಿನ ಸಾಂಬಾರು ರೆಡಿ ಆಗುತ್ತೆ. ಈಸಿಯಾಗಿ ಮಾಡ್ಕೋಬೋದು, ತುಂಬ ಸುಲಭವಾಗಿ ಮಾಡ್ಕೋಬೋದು. ಟೈಮು ಜಾಸ್ತಿ ಹಿಡಿಯಲ್ಲ ಮತ್ತು ಇಂಗ್ರೀಡಿಯೆಂಟ್ಸು ಕಮ್ಮಿ. ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಫ್ರೆಂಡ್ಸ್ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ, ಗಟ್ಟಿಯಾಗಿದೆ ಇದು. ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ತೀನಿ. ಏಕೆಂದರೆ ಹಾಲು ಹಾಕಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಅದಕ್ಕೆ ಇವಾಗಲೇ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೀನಿ. ಫ್ರೆಂಡ್ಸ್ ಹಾಗೆಯೇ ನೋಡಿ ನಾನು 1 ಗ್ಲಾಸ್ ಹಾಲನ್ನ ಹಾಕ್ತೀನಿ ಇವಾಗ. ಇದು 1-2 ಕುದಿ ಬೆಂದಾದಮೇಲೆ ಹಾಲಿನ ಸಾಂಬಾರು ರೆಡಿ ಆಯಿತು. ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಹಾಗೆಯೇ ಟೈಮ್ ಬಂದಿವಾಗ 8 ಕಾಲಾಗಿದೆ ನೈಟು. ನೋಡ್ಬೋದು ಇನ್ನೂ ಯಜಮಾನರು ಬಂದಿಲ್ಲ ಕೆಲಸದಿಂದವ. ಇಲ್ಲೊಂದು ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಎಷ್ಟು ದಪ್ಪ ಇದೆ, ಮುಂದ್ಗಡೆ ಕೊಂಡಿ ಬೇರೆ ಇದೆ. ನೋಡಿ ಏನು ಪ್ರಾಣಿ ಅಂತಲೂ ಗೊತ್ತಿಲ್ಲ ಇದು. ನೋಡಿ ಹೆಂಗಿದೆ ಅಪ್ಪ, ನೋಡೋಕ್ಕೆ ಭಯಂಕರ ಇದೆ. ಎಷ್ಟು ದಪ್ಪ ಇದೆ ಅಂದರೆ ಇದು ನೋಡಿ. ಒಳ್ಳೆ ಜಿರಳೆ ಬರ್ತಾವಲ್ಲ, ಜಿರಳೆಗೆ ಈ ಥರ ಎಲ್ಲ ಮುಂದೆಲ್ಲ ಈ ಥರ ಕೊಂಡಿಗಳಿರಲ್ಲ, ಇದಕ್ಕೆ ಕೊಂಡಿಗಳಿದ್ದಾವೆ ನೋಡಿ. ನಾನು ಈಗ ಈಚೆ ಬಂದೆ, ನೋಡಿದ್ರೆ ಇಷ್ಟು ದಪ್ಪ ಇದೆ ನೋಡಿ. ಮುಂದ್ಗಡೆ ಕೊಂಡಿಗಳು ಬೇರೆ ಇದೆ. ಹುಸಿ ದಪ್ಪ ಇಲ್ಲ ಇದಂತೂ. ಇದೇನು ಪ್ರಾಣಿ ಅಂತಲೇ ಗೊತ್ತಿಲ್ಲ ನೋಡಿ. ನಾನಂತೂ ಈಗ ಇದು ಸಾಯಿಸಾಕ್ತೀನಿ. ಮಿಸ್ಸಾಗಿ ಏನಾದ್ರು ಈಚೆ ಏನಾದ್ರು ಕಾಲಿಟ್ಟು ಏನಾದ್ರು ಕಾಣದಲ್ಲೇ ಇಟ್ಟು ನಿಜವಾಗ್ಲೂ ಅದು ಕೊಂಡಿಲಿ ಕಚ್ಚುತ್ತೆ. ನೋಡಿ ಹೆಂಗಿದೆ ಕೊಂಡಿ, ನೋಡಿ ಹೆಂಗಿದೆ ತೋರಿಸ್ತೀನಿ ನೋಡಿ. ನೋಡಿ ಕೊಂಡಿ ಹೆಂಗಿದೆ, ಈ ಥರ ಇದೆ. ಯಾವ ಹುಳ ಅಂತ ಮಾತ್ರ ಗೊತ್ತಿಲ್ಲ.